21ನೇ ಶತಮಾನದಲ್ಲೂ 24 ವರ್ಷ ಅರ್ಧ ಆಗೋಗಿದೆ. ಆದರೂ ಇವತ್ತಿಗೂ ಎಷ್ಟೋ ಕಡೆ ದುರಂತ ಅಂದರೆ ಮುಟ್ಟು ಅನ್ನೋ ವಿಷಯನ ಗುಟ್ಟು ಮಾಡೋದು. ಮುಟ್ಟಿಲ್ಲದೆ ಹುಟ್ಟು ಇದೆಯಾ? ಅದ್ರ ಬಗ್ಗೆ ಬೇಡದೇ ಇರೋ ಮಡಿವಂತಿಕೆ, ಮೈಲಿಗೆ, ಅದ್ರ ಬಗ್ಗೆ ಜೋರಾಗಿ ಮಾತಾಡಬಾರ್ದು, ಗಂಡಸರು ಮುಂದೆ ಮಾತಾಡಬಾರ್ದು ಅಂತೆಲ್ಲ ಮಾತಾಡ್ತೀವಿ. ಹೆಣ್ಮಕ್ಳು ಮುಟ್ಟಾಗದೆ ಗಂಡು ಮಕ್ಕಳು ಎಲ್ಲಿಂದ ಬರ್ತಾರ್ರಿ? ಇರಲಿ, ಇದೊಂದು ದೊಡ್ಡ ವಿಷಯ. ಮುಟ್ಟಿನ ಬಗ್ಗೆನೇ ಇಷ್ಟೊಂದೆಲ್ಲ ಗೋಳಿರೋವಾಗ ಇವತ್ತು ನಾನು ಸ್ಯಾನಿಟ್ರಿ ಪ್ಯಾಡ್ಸ್ ಮತ್ತು ಟ್ಯಾಂಪಾನ್ಸ್ ಬಿಟ್ಟು ಮೆನ್ಸ್ಟ್ರಲ್ ಕಪ್ಸ್ ಬಳಸಿ ಅನ್ನೋ ವಿಡಿಯೋ ಮಾಡೋ ಸಾಹಸ ಮಾಡ್ತಿದ್ದೀನಿ. ಇರಲಿ, ವಿಡಿಯೋ ಮಾಡೋದೇ. ಯಾಕೆ ಅಂತಂದರೆ ಎಲ್ಲೋ ಯಾರೋ ಒಬ್ಬರು ಸ್ವಲ್ಪನಾದರೂ ಉದಾರವಾಗಿ ಯೋಚನೆ ಮಾಡೋಣ, ಮುಟ್ಟಿನ ದಿನಗಳಲ್ಲಿ ಹೆಣ್ಮಕ್ಳು ಹೇಗಿದ್ದರೂ ದೈಹಿಕವಾಗಿ ಮಾನಸಿಕವಾಗಿ ಬೇರೆ ಬೇರೆ ಥರ ಬಳಲ್ತಿರ್ತಾರೆ. ಹಾಗಾಗಿ ಆ ದಿನಗಳಲ್ಲಿ ಅವರು ಬಳಸಬಹುದಾದ ಒಂದು ಪ್ರಾಡಕ್ಟಿಂದನಾದರೂ ಅವರ ಮುಟ್ಟಿನ ದಿನಗಳು ಸುಲಭವಾಗಲಿ ಅನ್ನೋ ಯಾರಿಗಾದರೂ ಯೋಚನೆ ಇದ್ದರೆ ಅವರಿಗೆ ಈ ವಿಡಿಯೋ ಸಹಾಯ ಆಗಲಿ ಅನ್ನೋದು ಆಸೆ ನನಗೆ. ನೋಡಿ, ಸ್ಯಾನಿಟ್ರಿ ಪ್ಯಾಡ್ಸ್ ಅಥವಾ ಟ್ಯಾಂಪಾನ್ಸ್ ಬಳಸುವಾಗ ಆಗೋ ಕಿರಿಕಿರಿ ಆಗಲಿ, ರ್ಯಾಷಸ್ ಆಗಲಿ, ಪ್ರತಿ ಕೆಲವು ಗಂಟೆಗಳಿಗೂ ಪದೇ ಪದೇ ಪ್ಯಾಡ್ ಬದಲಾಯಿಸೋ ಗೋಳಾಗಲಿ, ಅಥವಾ ಪ್ರವಾಸ ಹೋಗೋದ್ರ ಬಗ್ಗೆ ಯೋಚನೆ ಆಗಲಿ, ಪ್ರತಿ ತಿಂಗಳು ಖರ್ಚು ಸ್ಯಾನಿಟ್ರಿ ಪ್ಯಾಡ್ಸ್ ಅಥವಾ ಟ್ಯಾಂಪಾನ್ಸ್ ತೊಗೊಳಕ್ಕೆ, ಈ ಥರ ವಿಷಯಗಳಿಗೆಲ್ಲ ಒಂದೇ ಒಂದು ಮೆನ್ಸ್ಟ್ರಲ್ ಕಪ್ ಉತ್ತರ ಆಗಿರಬಹುದು ಅಂತ ಅಂದರೆ ನಂಬಕ್ಕಾಗತ್ತಾ? ದಯವಿಟ್ಟು ನಂಬಿ. ಸುಮಾರು ಒಂದು 9 ವರ್ಷದಿಂದ ನಾನು ಮೆನ್ಸ್ಟ್ರಲ್ ಕಪ್ಸ್ ಬಳಸ್ತಿದ್ದೀನಿ. ಮೊದಲನೇ 4-5 ವರ್ಷ ನಾನು ಶೀ ಕಪ್ ಬಳಸ್ದೆ. ನಂತರ ಕಳೆದ 4-5 ವರ್ಷದಿಂದ ನಾನು ಆಸಾನ್ ಕಪ್ ಬಳಸ್ತಿದ್ದೀನಿ. ಒಂದು ಡಿಸ್ಕ್ಲೈಮರಲ್ಲಿ, ಆಸಾನ್ ಅಥವಾ ಶೀ ಕಪ್ ಈ ವಿಡಿಯೋನ ಸ್ಪಾನ್ಸರ್ ಮಾಡಿಲ್ಲ. ಈ ವಿಷಯದ ಬಗ್ಗೆ ನನಗೆ ಬಹಳ ಕಾಳಜಿ ಇರೋದ್ರಿಂದ ಈ ವಿಡಿಯೋ ಮಾಡ್ತಿದ್ದೀನಿ ನಾನು. ನೀವಿನ್ನೂ ಈ ಮೆನ್ಸ್ಟ್ರಲ್ ಕಪ್ ಬಳಸಿಲ್ಲ ಅಂತ ಅಂದರೆ ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರಬಹುದು. ಕಳೆದ 9-10 ವರ್ಷದಿಂದ ನಾನು ಕೂಡ ಇಂಥ ಪ್ರಶ್ನೆಗಳನ್ನು ನನ್ನ ಗೆಳತಿಯರ ಮೂಲಕ ಆಗಲಿ ಅಥವಾ ಬೇರೆಯವ್ರ ಮೂಲಕ ಆಗಲಿ ಕೇಳಿರೋದ್ರಿಂದ ಈ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ಲೀಕ್ ಅಥವಾ ಸೋರಿಕೆ ಆಗಲ್ವಾ ಅಂತ. ನೋಡಿ, ಮೆನ್ಸ್ಟ್ರಲ್ ಕಪ್ಪನ್ನ ನೀವು ಹೀಗೆ ಮಡಚಿ ಕೂತ್ಕೊಂಡು ನಿಮ್ಮ ಯೋನಿ ಒಳಗೆ ಹಾಕ್ಕೊಂಡಾಗ ಅದು ಒಳಗಡೆ ಹೋಗಿ ಹೀಗೆ ತೆರೆದುಕೊಂಡು ವ್ಯಾಕ್ಯೂಮ್ ಥರ ಕೂತ್ಕೊಂಡಿರುತ್ತೆ. ಹಾಗಾಗಿ ಸೋರಿಕೆ ಆಗೋ ಯಾವ ಭಯ ಕೂಡ ಇರಲ್ಲ. ನಿಮ್ಮ ಸ್ರಾವ, ರಕ್ತ ಯೋನಿ ಒಳಗೇ ಹೀಗೆ ಕಪ್ಪು ಒಳಗೆ ಕಲೆಕ್ಟ್ ಆಗುತ್ತೆ. ಹಾಗಾಗಿ ಲೀಕ್ ಅಥವಾ ಸೋರಿಕೆ ಬಗ್ಗೆ ನೀವು ಖಂಡಿತ ಭಯ ಪಡಬೇಕಾಗಿಲ್ಲ. ಇದ್ರ ಜೊತೆಗೆ ಈ ಸ್ಯಾನಿಟ್ರಿ ಪ್ಯಾಡ್ಸ್ ಎಲ್ಲ ಬಳಸೋವಾಗ ಈ ವಾಸನೆ ಆಗೋ ಕಿರಿಕಿರಿ ಅಥವಾ ನಮ್ಮ ಚರ್ಮದ ಜೊತೆ ಅದು ಕಾಂಟ್ಯಾಕ್ಟಲ್ಲಿರೋದ್ರಿಂದ ಒಂಥರ ಬಹಳ ಸ್ವಚ್ಛವಾಗಿದ್ದೀವಿ ಅಂತ ಎಷ್ಟೊಂದು ಸಲ ಅನಿಸೋದಿಲ್ಲ. ಹಾಗಾಗಿ ಬರೀ ಸೋರಿಕೆ ಅಲ್ಲದೆ ಇಂಥ ವಿಷಯಗಳನ್ನು ಕೂಡ ಒಂದು ಮೆನ್ಸ್ಟ್ರಲ್ ಕಪ್ ತಡೆಗಟ್ಟಬಹುದು. ಎರಡನೇ ವಿಷಯ, ಸ್ವಾತಂತ್ರ್ಯ. ಯಾವುದರಿಂದ? ರ್ಯಾಷಸ್ಸಿಂದ. ಎಷ್ಟೊಂದು ಸ್ಯಾನಿಟ್ರಿ ಪ್ಯಾಡ್ಸಲ್ಲಿ ವಿಂಗ್ಸ್ ಇರುತ್ತೆ. ಆವಾಗ ಅದು ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೂ ಕೂಡ ರ್ಯಾಷಸ್ ಅನ್ನೋ ಒಂದು ತೊಂದರೆ ಬಹಳ ಹೆಣ್ಮಕ್ಳಿಗೆ ಒಂಥರ ಸಾಮಾನ್ಯವಾಗಿರೋ ವಿಷಯ ಆಗಿಬಿಟ್ಟಿದೆ. ಆದರೆ ಈ ಮೆನ್ಸ್ಟ್ರಲ್ ಕಪ್ ನಿಮ್ಮ ಯೋನಿ ಒಳಗಡೆ ಹೋಗಿ ಕೂತ್ಕೊಳ್ಳೋದ್ರಿಂದ ಯಾವ ರ್ಯಾಷಸ್ನ ಭಯ ಇಲ್ಲದೆ ನೀವು ಮುಟ್ಟಿನ ದಿನಗಳನ್ನು ಕಳಿಬಹುದು. ಮೂರನೇ ವಿಷಯ, ಪ್ರತಿ 2-3-4 ಗಂಟೆಗೆ ಸ್ಯಾನಿಟ್ರಿ ಪ್ಯಾಡ್ಸ್ ಪದೇ ಪದೇ ಬಳಸೋ ತಲೆನೋವನ್ನು ಮರ್ತುಬಿಡಿ. ನಿಮಗೆ ಸ್ರಾವ ಜಾಸ್ತಿ ಇದ್ರೂ ಸುಮಾರು 5-6 ಗಂಟೆಗಳ ಕಾಲದವರೆಗೆ ನಿಮ್ಮ ಯೋನಿ ಒಳಗೆ ಅದ್ರ ಪಾಡಿಗೆ ಅದು ರಕ್ತನ ಕಲೆಕ್ಟ್ ಮಾಡ್ತಾ ಇರುತ್ತೆ. ನಿಮಗೆ ಸ್ರಾವ ಕಮ್ಮಿ ಇದ್ದರೆ 8-10 ಗಂಟೆಗಳವರೆಗೂ ನೀವು ಕಪ್ನ ತೆಗೆದು ಖಾಲಿ ಮಾಡಿ ಮತ್ತೆ ಹಾಕ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇರೋದಿಲ್ಲ. ಹಾಗಾಗಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಮತ್ತು ಪ್ರವಾಸ ಜಾಸ್ತಿ ಮಾಡೋ ಹೆಣ್ಮಕ್ಳಿಗೆ ಇದಕ್ಕಿಂತ ದೊಡ್ಡ ಸಿಹಿ ಸುದ್ದಿ ಬೇಕಾ? ಆಮೇಲೆ ಇನ್ನೊಂದು ವಿಷಯ, ಇದು ಎಷ್ಟು ಪುಟ್ಟದಾಗಿದೆ ನೋಡಿ, ಆಮೇಲೆ ಎಷ್ಟು ಸಾಫ್ಟಾಗಿ ಮತ್ತು ಫ್ಲೆಕ್ಸಿಬಲ್ ಆಗಿದೆ. ನೀವು ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಪ್ಯಾಕೆಟ್ಗಟ್ಟಲೆ ಸ್ಯಾನಿಟ್ರಿ ಪ್ಯಾಡ್ಸ್ನ ಲಗೇಜಲ್ಲಿ ತುಂಬ್ಕೊಂಡು ಹೋಗೋ ಯೋಚನೆಯೂ ಇಲ್ಲ. ಬರೀ ಇದನ್ನು ಒಂದು ಪರ್ಸ್ನಲ್ಲಿ ಕೂಡ ಇಟ್ಕೊಂಡು ಹೋಗಬಹುದು. ಸೋರಿಕೆ ಅಥವಾ ಲೀಕ್ ಆಗೋ ಭಯ ಇಲ್ಲ ಅಂತ ಅಂದರೆ ಬಿಳಿ ಬಟ್ಟೆ ಹಾಕ್ಕೊಳ್ಳೋದಾಗಲಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳ ಹಾಕ್ಕೊಳ್ಳೋದಾಗಲಿ ಇನ್ಮೇಲಿಂದ ಯಾವ ತೊಂದರೆನೂ ಇಲ್ಲದೆ ಮಾಡಬಹುದು. ನಾಲ್ಕನೇ ವಿಷಯ, ಪರಿಸರ ಸ್ನೇಹಿ ಈ ಮೆನ್ಸ್ಟ್ರಲ್ ಕಪ್. ಹೇಗೆ ಅಂತ ಕೇಳ್ತೀರಾ? ಪ್ರತಿ ತಿಂಗಳು 10-20 ಅಥವಾ ಕೆಲವು ಹೆಣ್ಮಕ್ಳು 20ಕ್ಕಿಂತ ಜಾಸ್ತಿ ಸ್ಯಾನಿಟ್ರಿ ಪ್ಯಾಡ್ಸ್ ಬಳಸ್ತಾರೆ. ಇಡೀ ಪ್ರಪಂಚದಲ್ಲಿ ಇರೋ ಎಲ್ಲ ಹೆಣ್ಮಕ್ಳು, ಮುಟ್ಟಾಗೋ ಎಲ್ಲ ಹೆಣ್ಮಕ್ಳು ಇಷ್ಟು ಪ್ಯಾಡ್ಸ್ ಬಳಸಿ ಅಥವಾ ಟ್ಯಾಂಪಾನ್ಸ್ ಬಳಸಿ ಅದನ್ನೆಲ್ಲ ಎಸೆಯೋವಾಗ ಎಷ್ಟು ಮೆಟ್ರಿಕ್ ಟನ್ಗಟ್ಟಲೆ ವೇಸ್ಟ್ ಉತ್ಪತ್ತಿ ಆಗುತ್ತೆ ಯೋಚನೆ ಮಾಡಿ. ಅದೇ ಒಂದು ಮೆನ್ಸ್ಟ್ರಲ್ ಕಪ್ ಸುಮಾರು 5-10 ವರ್ಷದವರೆಗೂ ಬಳಸಬಹುದು. ಒಂದೇ ಸಲ ತೊಗೊಳ್ಬೇಕಾಗಿರೋದು ನೀವು. ಆಮೇಲೆ ಯಾವ ವೇಸ್ಟ್ ಕೂಡ ಇಲ್ಲ ಅಲ್ವಾ? ಇದನ್ನು ಬಳಸೋದು, ಮುಟ್ಟು ನಿಂತಾಗ ಸ್ಟೆರಿಲೈಸ್ ಮಾಡಿ ಬಿಸಿ ನೀರಲ್ಲಿ ಕುದಿಸಿ ಇಟ್ಕೊಳ್ಳೋದು, ಮತ್ತೆ ಇದನ್ನೇ ಬಳಸೋದು ಮುಂದಿನ ತಿಂಗಳು ಮುಟ್ಟಾದಾಗ. ಮತ್ತು ಭೂಮಿಗೆ ಇದರಿಂದ ಎಷ್ಟು ಒಳ್ಳೆಯದಾಗತ್ತೆ ಯೋಚನೆ ಮಾಡಿ. ವೇಸ್ಟ್ ಎಲ್ಲಿ ಹಾಕಲಿ, ಹೇಗೆ ಹಾಕಲಿ,
ಪೇಪರಲ್ಲಿ ಸುತ್ತಿಡ್ಲಾ, ಪ್ಲಾಸ್ಟಿಕ್ಕಲ್ಲಿ ಸುತ್ತಿಡ್ಲಾ, ಮನೇಲಿರೋರು ನೋಡಿಬಿಟ್ರೆ ಅಥವಾ ಅಕ್ಕಪಕ್ಕದವ್ರು ನೋಡಿಬಿಟ್ರೆ ಅನ್ನೋ ಯಾವ ಯೋಚನೆಯೂ ಇಲ್ಲದೆ ನೀವು ಆರಾಮವಾಗಿ ನಿಮ್ಮ ಮುಟ್ಟಿನ ದಿನಗಳನ್ನು ಈ ಮೆನ್ಸ್ಟ್ರುವಲ್ ಕಪ್ ಜೊತೆಗೆ ಕಳಿಬಹುದು. ಆ ಮಟ್ಟಕ್ಕಂತೂ ಈ ಮೆನ್ಸ್ಟ್ರುವಲ್ ಕಪ್ ನನಗಂತೂ ಫ್ರೆಂಡ್ ಆಗಿದೆ. 5ನೇ ವಿಷಯ, ಇದು ಬಹುಶಃ ಎಲ್ರಿಗೂ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನೀವು ಬಹಳಷ್ಟು ದುಡ್ಡು ಉಳಿಸ್ಬಹುದು ಒಂದು ಮೆನ್ಸ್ಟ್ರುವಲ್ ಕಪ್ ಬಳಸೋದ್ರಿಂದ. ಹೇಗೆ? ಪ್ರತಿ ತಿಂಗಳು ಟ್ಯಾಂಪಾನ್ಸ್ ಅಥವಾ ಸ್ಯಾನಿಟ್ರಿ ಪ್ಯಾಡ್ಸ್ ತೊಗೊಳ್ಳೋದು ಖರ್ಚು ಮರ್ತುಬಿಡಿ. ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಕಪ್ 5ರಿಂದ 10 ವರ್ಷದವರೆಗೂ ಬಳಸಬಹುದು. ನನಗಂತೂ ಲೆಕ್ಕ ಸ್ವಲ್ಪ ಸರಿಯಾಗಿ ಮಾಡೋಕ್ಕೆ ಬರಲ್ಲ. ನೀವೇ ಯೋಚನೆ ಮಾಡಿ ನೀವು ಎಷ್ಟು ದುಡ್ಡು ಉಳಿಸಬಹುದು ಅಂತ. ಈಗ ಮೆನ್ಸ್ಟ್ರುವಲ್ ಕಪ್ಸ್ ಬಗ್ಗೆ ಇರೋ ಕೆಲವು ತಪ್ಪು ಕಲ್ಪನೆಗಳನ್ನು ಸರಿ ಮಾಡೋ ಪ್ರಯತ್ನ ಮಾಡೋಣ. ಮೊದಲನೇದು, ಮೆನ್ಸ್ಟ್ರುವಲ್ ಕಪ್ಸ್ ಸೇಫ್ ಅಲ್ಲ. ಇದಂತೂ ಖಂಡಿತ ಸುಳ್ಳು. ಮೆನ್ಸ್ಟ್ರುವಲ್ ಕಪ್ಸ್, ಅದರಲ್ಲೂ ಆಸಾನ್ ಕಪ್, ಮೆಡಿಕಲ್ ಗ್ರೇಡ್ ಸಿಲಿಕೋನ್ನಿಂದ ಮಾಡ್ತಾರೆ. ಹಾಗಾಗಿ ಇದು ಕೇವಲ ಮೃದು ಅಲ್ಲದೆ, ಫ್ಲೆಕ್ಸಿಬಲ್ ಅಲ್ಲದೆ ಬಹಳ ಬಹಳ ಸೇಫ್. ಆಮೇಲೆ ಇದು ಕರೆಕ್ಟಾಗಿ ನೀವು ಮಡಚಿ ಹಾಕ್ಕೊಂಡು ಅದು ಯೋನಿ ಒಳಗಡೆ ಕೂತ್ಕೊಂಡು ಹೀಗೆ ವ್ಯಾಕ್ಯೂಮ್ ಥರ ಒಳಗಡೆ ಇದ್ದಾಗ ಅದು ನಿಮ್ಮ ಒಳಗಿದೆ ಅಂತ ಕೂಡ ಗೊತ್ತಾಗಲ್ಲ, ಅಷ್ಟು ಸಾಫ್ಟಾಗಿರುತ್ತೆ. ಆಮೇಲೆ ಸ್ಯಾನಿಟ್ರಿ ಪ್ಯಾಡ್ಸ್ ಇರಲಿ, ಕೆಲವರು ಟ್ಯಾಂಪಾನ್ಸ್ ಬಳಸ್ತಾರೆ. ಟ್ಯಾಂಪಾನ್ಸ್ ಕೂಡ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಆದರೆ ಅದು ನಮ್ಮ ಯೋನಿ ಒಳಗಡೆ ಇರೋ ನೈಸರ್ಗಿಕವಾಗಿರೋ ಮಾಯಿಶ್ಚರ್ ಅಂದರೆ ತೇವಾನ ಹೀರ್ಕೊಳ್ಳುತ್ತೆ ಒಂದೊಂದು ಸಲ. ಅದು ಒಳ್ಳೆಯದಲ್ಲ. ಮತ್ತು pH ಬ್ಯಾಲೆನ್ಸ್ನ ಆಚೀಚೆ ಮಾಡುತ್ತೆ ಟ್ಯಾಂಪಾನ್ಗಳು. ಆದರೆ ಈ ಮೆಡಿಕಲ್ ಗ್ರೇಡ್ ಸಿಲಿಕೋನ್ನಿಂದ ಮಾಡಿರೋ ಮೆನ್ಸ್ಟ್ರುವಲ್ ಕಪ್ ಇದು ಯಾವ ತೊಂದರೆನೂ ಕೊಡೋಲ್ಲ ನಿಮಗೆ. 2ನೇ ತಪ್ಪು ಕಲ್ಪನೆ, ಇದು ಬಳಸೋದು ಬಹಳ ನೋವು ಕೊಡುತ್ತೆ ಅಥವಾ ತುಂಬ ಕಿರಿಕಿರಿ ಉಂಟು ಮಾಡುತ್ತೆ. ಇದು ಕೂಡ ಸುಳ್ಳು. ನೋಡಿ, ನಾವು ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತ ಅಂದರೆ ಮೊದಲು ಸ್ವಲ್ಪ ಕಿರಿಕಿರಿ ಆಗೋದು ಅಥವಾ ಅನ್ಕಂಫರ್ಟಬಲ್ ಅನ್ಸೋದು ಬಹಳ ಸಹಜ ಅಲ್ವಾ. ಆದರೆ ಕೆಲವು ದಿನಗಳ ನಂತರ ನಾವು ಬದಲಾವಣೆಗೆ ಒಗ್ಕೊಂಡು ಬಿಡ್ತೇವೆ. ಇನ್ಫ್ಯಾಕ್ಟ್ ಬದಲಾಗಿದ್ದೀವಿ ಅನ್ನೋದು ಕೂಡ ಮರ್ತು ಹೋಗೋ ಮಟ್ಟಕ್ಕೆ ಅದು ಅಭ್ಯಾಸ ಆಗಿಬಿಡತ್ತಲ್ವ. ಹಾಗೆ ಎಲ್ಲ ವಿಷಯಗಳ ಥರ ಕೂಡ ಮೆನ್ಸ್ಟ್ರುವಲ್ ಕಪ್ ಕೂಡ. ಆಮೇಲೆ ಇದ್ರ ಬಗ್ಗೆ ಇರೋ ಸ್ವಲ್ಪ ಭಯ ಅಥವಾ ಏನಾದರೂ ತಳಮಳ ಖಂಡಿತ ಅರ್ಥ ಆಗುತ್ತೆ ನನಗೆ. ಯಾಕೆ ಅಂತಂದರೆ ಇದು ನಮ್ಮ ಯೋನಿ ಒಳಗಡೆ ಹೋಗಿ ಕೂತ್ಕೊಳ್ಳೋದ್ರಿಂದ ಎಷ್ಟೊಂದು ಜನರಿಗೆ ಅದೊಂಥರ ದೊಡ್ಡ ವಿಷಯ ಅನಿಸುತ್ತೆ. ಆದರೆ ನೀವು 1-2 ಸಲ ಮುಟ್ಟಾದಾಗ ಇದನ್ನು ದಯವಿಟ್ಟು ಬಳಸಿ ನೋಡಿ. ಇನ್ಫ್ಯಾಕ್ಟ್ ನೀವು ಸ್ಯಾನಿಟ್ರಿ ಪ್ಯಾಡ್ಸಿಂದ ಸಡನ್ನಾಗಿ ಇದಕ್ಕೆ ಸ್ವಿಚ್ ಮಾಡಬೇಕು ಅಂತ ಭಯ ಇದ್ದರೆ ಕಪ್ನ ಹಾಕ್ಕೊಂಡು ಕೂಡ ಸ್ಯಾನಿಟ್ರಿ ಪ್ಯಾಡ್ ಕೂಡ ಹಾಕ್ಕೊಳ್ಳಿ. ಹಾಗಾಗಿ ನಿಮಗೆ ಸೋರಿಕೆ ಭಯ ಇದ್ದರೆ ಅಥವಾ ಮತ್ತೊಂದಿದ್ರೆ ನಿಧಾನಕ್ಕೆ 1, 2, 3 ಅಥವಾ 4-5 ಸಲ ಮುಟ್ಟಾದಮೇಲೆ ನಿಮಗೆ ಕಪ್ ಬಳಸೋದು ತೀರಾ ಸಹಜವಾಗಿರೋ ಪ್ರಕ್ರಿಯೆ ಆಗಿಬಿಡುತ್ತೆ. 3ನೇ ತಪ್ಪು ಕಲ್ಪನೆ, ಕಪ್ ಹಾಕ್ಕೊಂಡ್ರೆ ಒಳಗಡೆ ಎಲ್ಲೋ ಕಳೆದು ಹೋಗುತ್ತೆ. ಎಲ್ಲಿ ಕಳೆದು ಹೋಗತ್ರಿ? ಇದಂತೂ ತುಂಬ ಮುದ್ದಾಗಿರೋ ತಪ್ಪು ಕಲ್ಪನೆ ಅನಿಸುತ್ತೆ ನನಗೆ. ನಮ್ಮ ದೇಹದ ಬಗ್ಗೆ, ನಮ್ಮ ಅನಾಟಮಿ ಬಗ್ಗೆ ನಾವು ಕಲ್ತ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಅಂದ್ಕೊಳ್ಬಹುದಲ್ವ ಈ ಮೆನ್ಸ್ಟ್ರುವಲ್ ಕಪ್ ಬಳಕೆನ. ನೀವು ಇದನ್ನು ಯೋನಿ ಒಳಗಡೆ ಹಾಕ್ಕೊಂಡಾಗ ಅದ್ರ ಪಾಡಿಗೆ ಅದು ವ್ಯಾಕ್ಯೂಮ್ ಸಕ್ಷನ್ ಥರ ಕೆಲಸ ಮಾಡ್ತಾ ನಿಮ್ಮ ಮುಟ್ಟಿನ ರಕ್ತವನ್ನು ಸೈಲೆಂಟಾಗಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಎಲ್ಲೂ ಒಳಗಡೆ ಹೋಗಿ ಕಳೆದು ಹೋಗಲ್ಲ. ಆಮೇಲೆ ಈ ರಿಂಗ್ ನೋಡ್ತಿದ್ದೀರಾ ಅಲ್ವಾ, ಬೇರೆ ಕಪ್ಗಳಲ್ಲಿ ನಾನು ಇದನ್ನು ನೋಡಿಲ್ಲ, ಬರೀ ಆಸಾನ್ ಕಪ್ಪಲ್ಲಿ ಮಾತ್ರ ನೋಡಿರೋದು. ಈ ರಿಂಗ್ ಇರೋದ್ರಿಂದ ತೆಗೆಯೋವಾಗ ಕೂಡ ನಿಮಗೆ ಬಹಳ ಸುಲಭ ಆಗುತ್ತೆ. ಹೀಗೆ ಪಿಂಚ್ ಮಾಡಿ ಆ ವ್ಯಾಕ್ಯೂಮ್ ಸಕ್ಷನ್ ಬಿಟ್ಕೊಳ್ಳೋ ಹಂಗೆ ನೋಡಿಕೊಂಡು ಈ ರಿಂಗ್ ಹಿಡಿದು ಎಳೆದು ಬಿಡಬಹುದು, ಸುಲಭವಾಗಿ ಬರುತ್ತೆ. ಹಾಗಾಗಿ ದಯವಿಟ್ಟು ನಂಬಿ, ಎಲ್ಲೂ ಕಳೆದು ಹೋಗಲ್ಲ ಈ ಕಪ್ಪು. ಎಲ್ಲಿ ಕೂತ್ಕೋಬೇಕೋ ಅಲ್ಲಿ ಕೂತ್ಕೊಂಡು ಅದ್ರ ಪಾಡಿಗೆ ಅದ್ರ ಕೆಲಸನ ಸೈಲೆಂಟಾಗಿ ಮಾಡುತ್ತೆ. 4ನೇ ತಪ್ಪು ಕಲ್ಪನೆ, ಕನ್ಯತ್ವಕ್ಕೂ ಅಂದರೆ ವರ್ಜಿನಿಟಿಗೂ ಈ ಮೆನ್ಸ್ಟ್ರುವಲ್ ಕಪ್ಪಿಗೂ ಬೇಡದೇ ಇರೋ ಸಂಬಂಧಗಳನ್ನು ಕಲ್ಪಿಸೋದು. ಇದ್ರ ಬಗ್ಗೆ ನನಗೆ ತೀರಾ ಬೇಸರ ಇದೆ, ನೋವಿದೆ, ಒಂದೊಂದು ಸಲ ಅಂತೂ ಸಿಟ್ಟು ಬರುತ್ತೆ. ನೋಡಿ, ಈ ಆಸಾನ್ ಕಪ್ ಅವ್ರದ್ದು ಬಿಸ್ನೆಸ್ ಮಾಡೆಲ್ ತುಂಬ ಚೆನ್ನಾಗಿದೆ. ನಾನೊಂದು 3-4 ವರ್ಷದಿಂದ ಇವ್ರ ಜೊತೆ ನಮ್ಮ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ಫೀಲ್ಡ್ ವರ್ಕ್ ಮಾಡ್ತಿದ್ದೀನಿ. ಇವ್ರ ಬಿಸ್ನೆಸ್ ಮಾಡೆಲ್ ಏನಂತ ಅಂದರೆ, ಎಲ್ಲೇ ಯಾರೇ ಒಂದು ಆಸಾನ್ ಕಪ್ನ ದುಡ್ಡು ಕೊಟ್ಟು ತೊಗೊಂಡ್ರೆ, ಆನ್ಲೈನ್ ಆರ್ಡರ್ ಮಾಡಿದ್ರೆ, ಒಂದು ಫ್ರೀ ಕಪ್ನ ಅವರು ನಮ್ಮ ಹಳ್ಳಿಗಳಲ್ಲಿರೋ ಹೆಂಗಸರಿಗೆ ಕೊಡ್ತಾರೆ ಫ್ರೀಯಾಗಿ. ನಾನೇ ಮುಖತಃ ಈ ಹೆಂಗಸರನ್ನ ಭೇಟಿ ಮಾಡಿದ್ದೀನಿ ನಮ್ಮ ಹಳ್ಳಿಗಳಲ್ಲಿ. ಇನ್ಫ್ಯಾಕ್ಟ್ ನಾನೇ ಹಳ್ಳಿ ಹುಡುಗಿ. ಕನಕಪುರ ಸಾತ್ನೂರಲ್ಲಿರೋ ದೊಡ್ಡ ಆಲಹಳ್ಳಿ ನನ್ನೂರು, ಅಲ್ಲಿ ಕೂಡ ಆಸಾನ್ ಕಪ್ ಫ್ರೀಯಾಗಿ ಕೊಟ್ಟಿದ್ದಾರೆ ಅವರು. ಅಲ್ಲಿ ಆ ಹೆಂಗಸರ ಜೊತೆ ನಾನು ಮುಕ್ತವಾಗಿ ಮುಟ್ಟಿನ ಬಗ್ಗೆ ಅಥವಾ ಸ್ಯಾನಿಟ್ರಿ ಪ್ಯಾಡ್ಸ್ ಅಥವಾ ಮೆನ್ಸ್ಟ್ರುವಲ್ ಕಪ್ ಬಗ್ಗೆ ಸಂವಾದ ನಡೆಸಿದಷ್ಟು ಕೆಲವು ಸಲ ಸಿಟಿಗಳಲ್ಲಿ ನಡೆಯೋದಿಲ್ಲ. ಇವತ್ತಿಗೂ ಎಷ್ಟೊಂದು ಜನ ಹೆಣ್ಮಕ್ಳು ತಂದೆ ತಾಯಿಯರು ಇದು ಕಪ್ಪು ಯೋನಿ ಒಳಗಡೆ ಹೋಗಿ ಕೂತ್ಕೊಳ್ಳೋದ್ರಿಂದ ಅವಳು ವರ್ಜಿನಿಟಿಗೇನೋ ಧಕ್ಕೆ ಆಗ್ಬಿಡುತ್ತೆ ಅನ್ನೋ ಥರ ತುಂಬ ಪೆದ್ದಾಗಿ ಮಾತಾಡ್ತಾರೆ. ಮೊದಲೇ ಒದ್ದಾಡ್ತಿರ್ತಾರ್ರಿ ಹೆಣ್ಮಕ್ಳು, ಬೆನ್ನೋವು, ಹೊಟ್ಟೆ ನೋವು, ತಲೆನೋವು, ಮತ್ತೊಂದು ಅಂತ. ಅದರಲ್ಲಿ ಇಂಥ ವಿಷಯಕ್ಕೂ ನೀವು ಅವರಿಗೆ ಸ್ವಾತಂತ್ರ್ಯ ಕೊಡಲಿಲ್ಲ,
ಆಮೇಲೆ ಮುಟ್ಟಿನ ದಿನಗಳನ್ನು ಸುಲಭ ಮಾಡುತ್ತೆ ಮೆನ್ಸ್ಟ್ರುವಲ್ ಕಪ್. ಈ ಇಡೀ ವಿಡಿಯೋ ಅದನ್ನೇ ಹೇಳ್ಕೊಂಡು ಬಂದಿರೋದು ನಾನು. ಅಂಥದ್ರಲ್ಲಿ ಎಲ್ಲ ಬಿಟ್ಟು ವರ್ಜಿನಿಟಿ, ಕನ್ಯತ್ವಕ್ಕೂ ಮತ್ತು ಮೆನ್ಸ್ಟ್ರುವಲ್ ಕಪ್ಗೂ ಹೇಗೆ ಸಂಬಂಧ ನಾವು ಹೇಳೋದು. ಆಮೇಲೆ ಈ ಕನ್ಯತ್ವ ಅನ್ನೋದು ಒಂದು ಐಡಿಯಾನೇ ಒಂಥರ ವಿಚಿತ್ರ ಅನಿಸುತ್ತೆ ನನಗೆ. ಸೆಕ್ಸ್ಗೂ ಅದಕ್ಕೂ ಇರೋ ಸಂಬಂಧ ಬಿಟ್ಟು ನಾವು ಒಂದು ಮೆನ್ಸ್ಟ್ರುವಲ್ ಪ್ರಾಡಕ್ಟ್ಗೆ ಅದನ್ನು ತಾಳೆ ಹಾಕ್ತೀವಲ್ಲ, ಇದು ದಡ್ಡತನ ಅಲ್ಲದೆ ಮತ್ತೇನು ಹೇಳಿ. ಹೆಣ್ಮಕ್ಳ ಜೀವನನ ಸ್ವಲ್ಪ ಸುಲಭ ಮಾಡೋದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಉದಾರವಾಗಿ ಯೋಚನೆ ಮಾಡಬಹುದಲ್ವ. ತುಂಬ ಮೈಲಿಗೆ ಪ್ರತಿಯೊಂದು ವಿಷಯಕ್ಕೂ ತರದೆ, ಆಮೇಲೆ ಏನೋ ತಲೆ ಮೇಲೆ ಬಿದ್ದವ್ರ ಥರ ಆಡೋದನ್ನೆಲ್ಲ ಬಿಟ್ಟು ತುಂಬ ತಿಳಿಯಾಗಿ, ಸ್ವಾಭಾವಿಕವಾಗಿ, ಸಹಜವಾಗಿ, ಮುಕ್ತವಾಗಿ ಇದ್ರ ಬಗ್ಗೆ ಮಾತಾಡೋಣ. ಅದರಲ್ಲೂ ಶಾಲೆಗೆ ಹೋಗೋ ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಮುಟ್ಟಾದಾಗ ಅವರಿಗೆ ಎಷ್ಟೋ ಅಂಜಿಕೆ ಇರುತ್ತೆ, ಭಯ ಇರುತ್ತೆ, ಪ್ರಶ್ನೆಗಳಿರುತ್ತೆ. ಅದನ್ನೆಲ್ಲ ಕೂತು ಸಮಾಧಾನವಾಗಿ ಕೇಳಿ ನಮ್ಮ ದೇಹ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿಕೊಟ್ಟು ಅವರಿಗೆ ಸ್ಯಾನಿಟರಿ ಪ್ಯಾಡ್ಸ್ಗಿಂತ ಸುಲಭವಾಗಿರೋ ಮೆನ್ಸ್ಟ್ರುವಲ್ ಪ್ರಾಡಕ್ಟ್ಸ್ ಇವತ್ತು ನಮಗೆ ಮಾರುಕಟ್ಟೆಯಲ್ಲಿ ಸಿಗತ್ತೆ. ಇದ್ರ ಬಗ್ಗೆ ಎಲ್ಲ ತಿಳಿ ಹೇಳೋಣ. ಅಟ್ಲೀಸ್ಟ್ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತನಾದರೂ ನಿಮ್ಮ ಕಡೆಯಿಂದ ಒಂದು ಪುಟ್ಟ ಪ್ರಾಮಿಸ್ ಮಾಡೋಕ್ಕಾಗತ್ತಾ? ಈ ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀನಿ ಈಗ ನಾನು. ಇದುವರೆಗೂ ಹೆಣ್ಮಕ್ಳ ಜೊತೆ ಮಾತಾಡಿದ ಹಾಗೆ ಅನ್ನಿಸ್ತು, ಅಥವಾ ಹೆಣ್ಮಕ್ಳು ಪೋಷಕರ ಜೊತೆ ಮಾತಾಡಿದ ಹಾಗೆ ಅನ್ನಿಸ್ತು. ಈ ಹಂತದಲ್ಲಿ ಗಂಡ್ಮಕ್ಳು ಈ ವಿಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ಹೆಣ್ಮಕ್ಳು ತಾನೇ ಮುಟ್ಟಾಗೋದು ನಮಗೇನಾಗಬೇಕು ಅಂತ ಅಂದ್ಕೊಂಡಿದ್ರೆ ಯೋಚನೆ ಮಾಡಿ. ಹೆಣ್ಮಕ್ಳು ಮುಟ್ಟಾಗೋದ್ರಿಂದನೇ ನೀವು ಕೂಡ ಹುಟ್ಟು ಬಂದಿರೋದು. ಹಾಗಾಗಿ ನಿಮ್ಮ ಸಂಪರ್ಕಕ್ಕೆ ಬರೋ ಹೆಣ್ಮಕ್ಳ ಜೊತೆ, ನಿಮ್ಮ ಮನೆಗಳಲ್ಲಿರೋ ಹೆಂಗಸರು ಹೆಣ್ಮಕ್ಳ ಜೊತೆ ಮಾತಾಡಿ. ಇದ್ರ ಬಗ್ಗೆ ನಿಮ್ಮ ತಾಯಿ ಆಗಿರಬಹುದು, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ನಾದಿನಿ, ಅಕ್ಕ, ತಂಗಿ, ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್, ಹೆಂಡತಿ, ಮಾತಾಡಿ ಅವ್ರಗಳ ಜೊತೆ. ಈಗಾಗಲೇ ಅವರು ಮೆನ್ಸ್ಟ್ರುವಲ್ ಕಪ್ ಬಳಸ್ತಾ ಇದ್ರೆ ಗ್ರೇಟ್. ಇಲ್ಲ ಅಂತ ಅಂದರೆ ಇದ್ರ ಬಗ್ಗೆ ದಯವಿಟ್ಟು ತಿಳಿ ಹೇಳಿ. ಬೇಡದೇ ಇರೋ ಮೈಲಿಗೆ, ಮಡಿವಂತಿಕೆ, ಹಿಂಜರಿಕೆ, ಅಳುಕು, ಅದು ಬೇಡದೇ ಇರೋ ಕೆಟ್ಟ ನಾಚಿಕೆ ಇವೆಲ್ಲ ಬೇಡ. ಬಹಳ ಸಹಜವಾದ ಪ್ರಕೃತಿಯಲ್ಲಿರೋ, ಹುಟ್ಟಿಗೆ ಕಾರಣವಾಗಿರೋ ಕ್ರಿಯೆ ಮುಟ್ಟಾಗೋದು ಹೆಣ್ಮಕ್ಳು. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡಿ, ಮುಕ್ತವಾಗಿ ಯೋಚನೆ ಮಾಡಿ, ಮುಕ್ತವಾಗಿ ಚರ್ಚೆ ಮಾಡಿ. ಥ್ಯಾಂಕ್ ಯು.